ಅಪ್ಪನ ಆಸ್ತಿಲಿ ನಮ್ಗೆ ಪಾಲ್ ಬರಲಿಲ್ಲ ಅಂತಂದ್ರೆ ನಿನ್ನ ಕೇಸ್ ಹಾಕ್ಬಿಡ್ತೀವಿ. ಓಹೋ ಅಕ್ಕ ನಮಸ್ಕಾರ, ಇವಾಗ ಬಂದ 15 ವರ್ಷದಿಂದ ಪಕ್ಕದ ಬೀದಿ ಚಿಕ್ಕಿ ಮನೇಲಿ ಚೆಲುವಿನ ಚಿತ್ತಾರ ಪಿಕ್ಚರ್ ಹಾಕವ್ರ ನೋಡ್ಕ ಬತ್ತೀನಿ ಅಂತ ಓದೋಳು ನೀನು. ಜಗವೇ ಒಂದು ರಂಗ ನಂದು ಹಸಿರು ಕಲರ್ ಲಂಗ ಓಡೋಗೋಣ ಬಾರೋ ಕಾಳಿಂಗ ಅಂತ ಕಳ್ಳನ ಮಗನ ಜೊತೆಲಿ ಓಡೋದಲ್ಲ ಸುಪ್ನಾತಿ ಸುಂದ್ರಿ ಚಂದುಳಿ ಚಂದ್ರಿ ನೀನು ಇವಾಗ ಬಂದಿದ್ಯಾ? ನೀವೇನು 4-5 ಲವ್ ಸ್ಟೋರಿ ಪಿಕ್ಚರ್ಗಳ ಅರ್ಧಂಬರ್ಧ ನೋಡ್ಬಿಟ್ಟು ಹೀರೋಯಿನ್ಗಳ ಮೈ ಮೇಲೆ ಎಳಕಂದು ಓಡೋಗೋದು ಹೊಂಟೈತಿರಿ. ಇಲ್ಲಿ ನಿಮ್ ಫ್ಯಾಮಿಲಿ ಅವರು ಏನ್ ಪಡ್ತಾರೆ ಅಂತ ಯೋಚನೆ ಮಾಡಿದ್ಯಾ ನೀನು? ಅವ್ವ ನಲ್ಲಿ ಹತ್ರಕ್ಕೆ ನೀರ್ ತರಕ್ಕೆ ಅಂತ ಹೋದ್ರೆ ಅಕ್ಕ ನಿನ್ ಮಗಳು ಓಡೋಗಿದ್ಲ ಅಂತ ಸಿಕ್ಕಿದ್ಲಾ? ಆ ಹುಡುಗ ಯಾವ ಊರು, ಯಾವ ಜಾತಿ, ಯಾವಾಗ ಓಡೋದ್ರು, ಯಾಕೆ ಓಡೋದ್ರು, ಹೆಂಗ್ ಓಡೋದ್ರು, ಎಲ್ಲಿಗೆ ಓಡೋದ್ರು, ಓಡೋಗ್ಬೇಕಾದ್ರೆ ಬರೀ ಕೈಲೇ ಓಡೋದ್ರ ಇಲ್ಲಾಂದ್ರೆ ಮನೇಲಿ ದುಡ್ಡು ಕಾಸು ಚಿನ್ನ ಎಲ್ಲ ಎದ್ಕೊಂಡ್ ಹೊಂಟೋದ್ರ ಅಂತ ಕೇಳಿ ಕೇಳಿ ಅಕ್ಕಪಕ್ಕದವ್ರು ಅವನ್ನ ಎಷ್ಟು ಅಳಿಸವ್ರ ಅಂತ ಗೊತ್ತಾ ನಿನಗೆ? ಅಪ್ಪ ಊರಿಗೆ ಇರೀಕ 4 ಜನರಿಗೆ ನ್ಯಾಯ ಹೇಳೋಕೆ ಅಂತ ಹೋದ್ರೆ ನಿನ್ನ ಮಗಳೇ ಓಡೊಂಟೋದ್ಲು, ಅವಳಿಗೆ ಬುದ್ಧಿ ಹೇಳಿಲ್ಲ, ನೀನೇನಯ್ಯ ನನಗೆ ನ್ಯಾಯ ಹೇಳುದು ಅಂತ ಕೇಳ್ತಿದ್ರು. ಅಪ್ಪ ಸಪ್ಕ ತಲೆ ಬಗ್ಗಿಸ್ಕ ಬಂದು ಮನೇಲಿ ಕೂತ್ಕೊಂಡು ಅಳ್ತಿದ್ದು ಗೊತ್ತಾ ನಿನ್ಗೆ? ನಾವು ಫ್ರೆಂಡ್ಗಳ ಜೊತೆಲಿ ಸೇರ್ಬಿಟ್ರೆ ಎಲ್ಲಿ ನೀನು ವಿಷಯ ಎತ್ಕೊಂಡು ಗೇಲಿ ಮಾಡ್ಬಿಟ್ಟಾರೋ ಅಂದ್ಬಿಟ್ಟು ಫ್ರೆಂಡ್ಗಳ ಜೊತೆ ಸೇರ್ನೇ ಬಿಟ್ಬಿಟ್ಟು ಅದು ನ್ಯೂಸ್ ಚಾನೆಲ್ ಅಲ್ಲಿ ಹೆಡ್ಲೈನ್ಸ್ ಬೇರೆ, ಪ್ರೇಮಿಗಳು ಓಡೋದ್ರು ಫ್ಯಾಮಿಲಿ ಅವರು ಬಾಡೋದ್ರು ಅಂತ. ನಿನ್ಗೊಂದು ನಮಸ್ಕಾರ, ನಿನ್ ಆಸ್ತಿಗೊಂದು ನಮಸ್ಕಾರ. ಹಿಂಗೆ 15 ವರ್ಷದಿಂದ ಹೇಳಿ 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 ಮನೆಗೆ ಬರ್ದಾಗ ಮಾಡ್ಬಿಟ್ಟೆ. ಮಾನ್ಗೆಟ್ಟವನೆ ಇನ್ನೂ ಮುಗಿಲಿಲ್ಲ. 100 ಮೀಟರ್ ರನ್ನಿಂಗ್ ರೇಸ್ ಓಡೋಗೋಕೆ ಎದುರು ಕತ್ತಿದವಳು ನೀನು. ಆ ಕಳ್ಳನ ಮಗನ ಜೊತೆ 100 ಕಿಲೋಮೀಟರ್ ಬೆಂಗಳೂರಿಗೆ ಓಡೋಗಿ